ಈ ಭೌತಿಕ ಲೋಕದಲ್ಲಿ ಪ್ರತಿಯೊಬ್ಬನೂ ಯಶಸ್ಸನ್ನು ಕಾತುರದಿಂದ ಹಂಬಲಿಸುತ್ತಾನೆ. ಆದರೆ ನಿಜವಾದ ಗೆಲುವು ಏನು? ಹಣ, ಹೆಸರು, ಅಧಿಕಾರ ಅಥವಾ ಆತ್ಮಸಾಕ್ಷಾತ್ಕಾರ? ನಮ್ಮ ಹಿಂದೂ ಧರ್ಮದ ದಾರ್ಶನಿಕ ತಾತ್ವಿಕತೆಯು ಹೇಳುತ್ತದೆ, ಯೋಗಕ್ಷೇಮಂ ವಹಾಮ್ಯಹಂ. ಭಗವಾನ್ ಕೃಷ್ಣನು ಗೀತೆಯಲ್ಲಿ ಹೇಳಿದಂತೆ ನಿಜವಾದ ಗೆಲುವು ಬಾಹ್ಯವಲ್ಲ, ಅದು ಅಂತರಾಳದ ಶಾಂತಿಯಾದ ಆತ್ಮಜಯ. ಇದೀಗ ನಾವು ಶ್ರೀಕೃಷ್ಣನ ಸಂದೇಶದ ಆಧಾರದ ಮೇಲೆ ಜೀವನದಲ್ಲಿ ನೀವು ಗೆದ್ದೇ ಗೆಲ್ತೀರಾ ಎಂಬ ಪ್ರಶ್ನೆಗೆ ಉತ್ತರ ಹುಡುಕೋಣ. ಕತೆಯ ಪ್ರಾರಂಭ. ಅರ್ಜುನನಂತೆ ನಮ್ಮೊಳಗಿನ ಯುದ್ಧ. ಕಳೆದ 1 ದಶಕದಿಂದ ತೀವ್ರ ಹೋರಾಟ ನಡೆಸುತ್ತಿದ್ದ ವಿಜಯ್ ಎಂಬ ಯುವಕನ ಕತೆಯಿದು. ಮಧುರಾನಗರದ ಸಮೀಪದ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಅವನು ಪ್ರಾಮಾಣಿಕತೆಯ, ಶ್ರಮದ ಮತ್ತು ಭಕ್ತಿಯ ಪ್ರತೀಕ. ಆದರೆ ಬಡತನ, ವಿಫಲತೆಗಳು, ಜೀವನದ ಕಠಿಣತೆ ಅವನನ್ನು ಸದಾ ಸವಾಲುಗಳಿಂದ ಕಾಡುತ್ತವೆ. ಒಂದು ದಿನ ರಾತ್ರಿ ಆತನು ಜೀವನದ ಎಲ್ಲ ಕಡೆ ಸೋತು ಕುಳಿತಿದ್ದನು. ಆತ್ಮವಿಶ್ಲೇಷಣೆಯ ಪ್ರಪಂಚಕ್ಕೆ ಒಲಿಯುತ್ತಿದ್ದ ವಿಜಯ್ ಗೊಂದಲದಲ್ಲಿದ್ದನು. ನಾನು ಎಲ್ಲರಿಗಿಂತ ಪ್ರಾಮಾಣಿಕವಾಗಿ ದುಡಿದೆ, ಆದರೆ ನಾನು ಏಕೆ ಸೋಲುತ್ತಿದ್ದೇನೆ? ನಾನು ಎಲ್ಲಿಂದ ಗೆಲ್ಲುತ್ತೀರಾ? ಆ ಸಮಯದಲ್ಲಿ ಅವನ ಕನಸಿನಲ್ಲಿ ಬಂದುಕೊಂಡರು ಶ್ರೀಕೃಷ್ಣ. ಶ್ರೀಕೃಷ್ಣನ ದರ್ಶನ ಮತ್ತು ಸಂದೇಶ. ಕನಸಿನಲ್ಲಿ ಕೃಷ್ಣನು ತನ್ನ ಸುಂದರ ಮುರಳಿ ಹಿಡಿದು ನಗುತ್ತ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಮಮತೆಯ ಪ್ರಭೆ. ವಿಜಯ್ ಅವರ ಕಾಲಿಗೆ ಬಿದ್ದನು. ಪ್ರಭು, ನಾನು ಹೋರಟ್ಟೆ, ದುಡಿದೆ, ತ್ಯಾಗ ಮಾಡಿದೆ, ಆದರೂ ಗೆಲುವು ನನ್ನದಾಗಲಿಲ್ಲ. ಏಕೆ? ವಿಜಯ, ನೀನು ನಿಜವಾಗಿ ಸೋತಿಲ್ಲ. ನೀನು ಸೋಲನ್ನು ಮಾತ್ರ ನೋಡುತ್ತಿದ್ದೀಯಾ, ಆದರೆ ನಿನ್ನೊಳಗಿನ ಶ್ರದ್ಧೆ, ನಿಷ್ಠೆ, ಧೈರ್ಯ ಅವು ನಿನ್ನ ನಿಜವಾದ ಗೆಲುವಿನ ಬಿಂಬಗಳು. ಆದರೆ ಪ್ರಭು, ಸಮಾಜ ನನ್ನನ್ನು ಸೋತವನಾಗಿ ನೋಡುತ್ತದೆ. ಜಗತ್ತಿನ ದೃಷ್ಟಿಯಲ್ಲಿ ಸೋಲುವುದು ಅಸ್ತಿತ್ವದ ಕುಂದುಕೊಳಿಯಲ್ಲ, ನಿನ್ನ ಧರ್ಮವನ್ನು ಕಾಯ್ದುಕೊಳ್ಳುವುದು ನಿನ್ನ ಸತ್ಯಯಾತ್ರೆಯ ಶ್ರೇಷ್ಠ ಭಾಗ. ಓ ಅರ್ಜುನನೇ, ಮಾಯೆಯ ರೂಪದ ವಿಜಯ, ನಿನ್ನ ಹೃದಯದಲ್ಲಿ ಗೆಲುವು ಬರುವವರೆಗೆ ಯುದ್ಧವನ್ನು ನಿಲ್ಲಿಸಬೇಡ. ಅಂತರಾಳದ ಯುದ್ಧ, ಮನಸ್ಸು ಎಂಬ ಕುರುಕ್ಷೇತ್ರ. ಜೀವನದಲ್ಲಿ ನಾವು ಎದುರಿಸುವ ಬಾಹ್ಯ ಹೋರಾಟಕ್ಕಿಂತ ಮನಸ್ಸಿನಲ್ಲಿ ನಡೆಯುವ ಯುದ್ಧವೇ ದೊಡ್ಡದು. ಇಡೀ ಮಹಾಭಾರತವು ಇದೇ ಸಂದೇಶವನ್ನು ನೀಡುತ್ತದೆ. ಅರ್ಜುನನ ಸಂಕಷ್ಟ, ಅದು ಧೈರ್ಯ, ಅಜ್ಞಾನ, ಇವೆಲ್ಲವೂ ನಮ್ಮೊಳಗಿನ ಲಕ್ಷಣಗಳು. ಶ್ರೀಕೃಷ್ಣನ ಇಲ್ಲಿ ಹೇಳಿದ ಮಹತ್ವಪೂರ್ಣ ಅಂಶಗಳು: 1. ಸ್ವಧರ್ಮ ನಿರತವಾದಿರು. ತನ್ನಾಗಿಯೇ ಬಂದ ಯಶಸ್ಸಿಗಿಂತ ಪ್ರಾಮಾಣಿಕ ಶ್ರಮದಿಂದ ಬಂದ ಯೋಗವೇ ಶ್ರೇಷ್ಠ. ಸಮಾನತೆಯುಕ್ತ ಮನಸ್ಸು. ಜಯಪರಾಜಯದಲ್ಲಿ ಸಮಬುದ್ಧಿಯಿಂದ ನಡೆಯುವುದು ನಿಜವಾದ ಯೋಗ. ಅಹಂಕಾರವಿಲ್ಲದ ಕಾರ್ಯಫಲಾಪೇಕ್ಷೆ. ಕೆಲಸ ಮಾಡುವವನು ಜೀವನದಲ್ಲಿ ನಿಜವಾಗಿ ಗೆಲ್ಲುತ್ತಾನೆ. ವಿಜಯನ ಬದಲಾವಣೆ, ಆಂತರಿಕ ಕ್ರಾಂತಿ. ಕನಸು ಮುಗಿದ ಮೇಲೆ ವಿಜಯನು ಜಾಗೃತನಾದನು, ಆದರೆ ಅವನೀಗ ಬದಲಾಗಿದ್ದನು. ಅವನ ಕಣ್ಣುಗಳಲ್ಲಿ ಸ್ವಸ್ಥತೆ, ಮನಸ್ಸಿನಲ್ಲಿ ಶಾಂತಿ, ಶರೀರದಲ್ಲಿ ಶಕ್ತಿ. ಅವನು ಪ್ರತಿದಿನವನ್ನು ಧ್ಯಾನದಿಂದ, ಶ್ರಮದಿಂದ ಆರಂಭಿಸಿದ. ಅವನ ಯಶಸ್ಸು ನಿಧಾನವಾಗಿ ಬಂದುಕೊಂಡಿತು. ಆದರೆ ಈ ಬಾರಿ ಅವನು ಪ್ರಶಂಸೆಗೆ ಕಾಯಲಿಲ್ಲ. ಅವನು ತನ್ನ ಕೆಲಸವನ್ನೇ ದೇವಾರ್ಪಣೆಯಾಗಿ ನೋಡಿದ. ನಿಜವಾದ ಗೆಲುವು ಏನು? ಈ ಕಥೆಯ ಅಂತರಂಗದಲ್ಲಿ ಶ್ರೀಕೃಷ್ಣನು ನಮಗೆ ನೀಡುವ 3 ಶಾಶ್ವತ ಸಂದೇಶಗಳಿವೆ. ಅಂತರಂಗ ಶುದ್ಧಿ. ನಿಜವಾದ ಗೆಲುವು ಬಾಹ್ಯವಾಗಿ ನಾವು ಏನು ಗಳಿಸುತ್ತೇವೆ ಎಂಬುದರಲ್ಲ, ನಮ್ಮೊಳಗಿನ ಅಹಂಕಾರ, ಅಜ್ಞಾನವನ್ನು ನಿವಾರಿಸಿ ಶುದ್ಧ ಮನಸ್ಸಿನಿಂದ ನಡೆದುಕೊಳ್ಳುವುದರಲ್ಲಿದೆ. ಆತ್ಮಸಮರ್ಪಣೆ. ನಾವು ನಮ್ಮ ಪ್ರಯತ್ನವನ್ನು ಪೂರ್ಣ ಸಮರ್ಪಣೆ ಹಾಗೂ ಶ್ರದ್ಧೆಯಿಂದ ಮಾಡುವುದು ನಿಜವಾದ ಭಕ್ತಿ. ಫಲದ ಬಗ್ಗೆ ದೇವರ ಮೇಲೆ ನಂಬಿಕೆ ಇಡುವುದು ಆತ್ಮಸಮರ್ಪಣೆಯ ಲಕ್ಷಣ. ಪ್ರೇಮ ಮತ್ತು ಶಾಂತಿ. ಗೆಲುವು ಎಂದರೆ ಯುದ್ಧ ಗೆಲ್ಲುವುದು ಮಾತ್ರವಲ್ಲ, ಇದು ಪ್ರೀತಿಯಿಂದ ಗೆಲ್ಲುವ ಕಲೆಯೂ ಹೌದು. ಹೃದಯದಲ್ಲಿ ಶಾಂತಿ ಇರುವಾಗ ಮಾತ್ರ ನಾವು ನಿಜವಾಗಿ ಗೆದ್ದಿರುತ್ತೇವೆ. ಶ್ರೀಮದ್ ಭಗವದ್ಗೀತೆಯ ಭಾಗಗಳಿಂದ ಸ್ಪಷ್ಟೀಕರಣ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸು, ಫಲದ ಆಶೆ ಬಿಡು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ. ಯೋಗದಲ್ಲಿ ಸ್ಥಿತನಾಗಿ ಆಸಕ್ತಿ ಇಲ್ಲದೆ ಕರ್ತವ್ಯ ಮಾಡು. ಜೀವನದಲ್ಲಿ ನೀವು ಗೆದ್ದೇ ಗೆಲ್ತೀರಾ ಎಂಬ ಪ್ರಶ್ನೆಗೆ ಉತ್ತರ ಮಾಡುವ ಮೊದಲು ನೀವು ಏನನ್ನು ಗೆಲುವೆಂದು ಪರಿಗಣಿಸುತ್ತೀರಿ ಎಂಬುದನ್ನು ಅರಿಯಬೇಕು. ಶ್ರೀಕೃಷ್ಣನು ನಮಗೆ ಕಲಿಸುತ್ತಾರೆ, ಗೆಲುವು ಅರ್ಥ, ಧರ್ಮ, ಕಾಮ, ಮೋಕ್ಷಗಳ ಸಮತೋಲನವಾಗಿದೆ. ಗೆಲುವು ನಮ್ಮ ಅಂತರಾತ್ಮದ ಸಮಾಧಾನದಲ್ಲಿದೆ. ಸೋಲುಗಳು ನಮ್ಮ ನೈತಿಕ ಶಕ್ತಿ ಪರೀಕ್ಷಿಸಲು ಬರುವ ಇಷ್ಟದೇವರ ಪರೀಕ್ಷೆಗಳಾಗಿವೆ. ಹೆಚ್ಚು ಹಣ, ಹೆಚ್ಚು ಹೆಸರು, ಹೆಚ್ಚು ಅಧಿಕಾರ ಇವು ಜೀವನದ ಸೋಪಾನಗಳಾಗಬಹುದು. ಆದರೆ ನಿಜವಾದ ಯಶಸ್ಸು ಎಂಬುದು ತಾಂತ್ರಿಕವಲ್ಲ, ಅದು ಆತ್ಮಿಕ. ನಿನ್ನೊಳಗೆ ನಿನ್ನನ್ನು ನಿನ್ನಗಿಂತ ಹೆಚ್ಚು ಅರಿಯುವ ದೇವನಿರುತ್ತಾನೆ. ನೀನು ಸೋತೆ ಎಂದು ನೀನೇ ನಂಬಿದರೆ ಮಾತ್ರ ನೀನು ಸೋತವನಾಗುತ್ತಿ. ಹೀಗಾಗಿ ಸ್ನೇಹಿತರೆ, ನೀವು ಕೃಷ್ಣನ ಮಾರ್ಗದರ್ಶಿಯೊಂದಿಗೆ ಧೈರ್ಯದಿಂದ ನಡೆಯಿರಿ. ಪ್ರತಿ ಸೋಲನ್ನು ಪಾಠವನ್ನಾಗಿ ಮಾಡಿಕೊಳ್ಳಿ. ಆತ್ಮವಿಶ್ವಾಸದಿಂದ, ಸಮರ್ಪಣೆಯಿಂದ ಮತ್ತು ಶ್ರದ್ಧೆಯಿಂದ ಜೀವನವನ್ನು ಮುಂದೆ ಕೊಂಡೊಯ್ಯಿರಿ.